ತಿಂಡಿ ಆಯ್ತಾ ಸಂತೋಷ್ ಅವರೇ? ಇಲ್ಲ ಸರ್, ಇಲ್ಲ. ಯಾಕೆ? Returned morning 9 o'clock from outside travel, sir. I was traveling entire week. ಓಕೆ ಓಕೆ ಓಕೆ. I'm ಪ್ಲೀಸ್. sorry, last Sunday also I could not join, sir. ಓಕೆ. ಐ ಹೋಪ್ ಯು ಕುಡ್ ಸಿ ದ ರೆಕಾರ್ಡಿಂಗ್ ಅಂಡ್ ಯು ಕುಡ್ ಪಿಕ್ ಅಪ್. I went through it. I went through it. ಓಕೆ. ಈಗ ಟಿಫನ್ ಮಾಡಿ ಪರವಾಗಿಲ್ಲ. ಇಫ್ ಯು ವಾಂಟ್ ಸೈಮಲ್ಟೇನಿಯಸ್ಲಿ ಯು ಕುನ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂಡ್ ಲಿಸನ್, ನೋ ಪ್ರಾಬ್ಲಮ್. No problem, sir. No problem. I can manage. No problem. ಓಕೆ. ನಿಮ್ ತಿಂಡಿ ಆಯ್ತಾ? ನಮ್ದು ಆಯ್ತಪ್ಪ, 8:00 ಆಯ್ತು. ಇಡ್ಲಿ. ಇಡ್ಲಿಯಾ? ನಮ್ ದೋಸೆ ಆಯ್ತು. ನಮ್ ದೋಸೆ ತಿಂದೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ರೈಸ್ ಪ್ರಾಡಕ್ಟ್. ಓಕೆ. ಸೊ ಎಲ್ಲಿ ಹೋಗಿದ್ರಿ ಸಂತೋಷ್? ವಾರ Sir, Mumbai. ಮುಂಬೈ ಹೋಗಿದ್ರಾ? ಓಕೆ. Mumbai ಹೋಗಿದ್ರಾ? Yeah, Mumbai ಹೋಗಿದ್ರಾ? Mumbai ಹೋಗಿದ್ರಾ? ಹೋಗಿದ್ದೆ. ಹೋಗಿದ್ದೆ. Mumbai ಹೋಗಿದ್ದೆ. ಹಾ, ಈಗ ಕೇಳ್ತೀನಿ ಅದೇ ಪ್ರಶ್ನೆನ. ಪ್ರತಾಪ್, ಈಗ ಕೇಳಿ, ಎಲ್ಲಿ ಹೋಗಿದ್ರಿ ಕೇಳಿ ಅವ್ರಿಗೆ. I didn't understand the question. ಸಂತೋಷ್ ಅವ್ರಿಗೆ ನಾನ್ ಕೇಳ್ಬೇಕಾ? ನೀವು ಕೇಳಿ. ಓಕೆ. ಸಂತೋಷ್ ಅವ್ರೆ, ಎಲ್ಲಿ ಹೋಗಿದ್ದೀರಿ? ಎಲ್ಲಿ ಹಾ. ಹೋಗಿದ್ದೀರಿ? ನಾನು ಮುಂಬೈ ಹೋಗಿದ್ದೆ. ವೆರಿ ಗುಡ್. ಹೋದ್ ವಾರ ಕಳೆದ ವಾರ, ಲಾಸ್ಟ್ ವೀಕ್ ಐ ಹ್ಯಾಡ್ ಬೀನ್ ಟು ಮುಂಬೈ. ಕಳೆದ ವಾರ ನಾನು ಮುಂಬೈಗೆ ಹೋಗಿದ್ದೆ. ಕಳೆದ ವಾರ ನಾನು ಮುಂಬೈಗೆ ಹೋಗಿದ್ದೆ. ಎಸ್. ಲಾಸ್ಟ್ ಡೇ, ಲಾಸ್ಟ್ ವೀಕ್, ಲಾಸ್ಟ್ ಮಂತ್. ಲಾಸ್ಟ್ ಮೀನ್ಸ್ ಕಳೆದ. Okay. ಲಾಸ್ಟ್ ಇಯರ್ ಐ ಹ್ಯಾಡ್ ಬೀನ್ ಟು ನ್ಯೂಯಾರ್ಕ್. ಕಳೆದ ವರ್ಷ ನಾನು ನ್ಯೂಯಾರ್ಕ್ಗೆ ಹೋಗಿದ್ದೆ. ಸೊ ಲೈಕ್ ದಟ್ ಯು ಕುಡ್ ಸೇ 5 ಸೆಂಟೆನ್ಸ್ ಲೈಕ್ ದಿಸ್. ಕಳೆದ ವಾರ ನಾನು ಮುಂಬೈಗೆ ಹೋಗಿದ್ದೆ. ಕಳೆದ ತಿಂಗಳು ಐ ಹ್ಯಾಡ್ ಬೀನ್ ಟು ಡೆಲ್ಲಿ. ಹೇಳಿ ಈಗ ಅದೇ ತರ ಹೇಳಿ. ಕಳೆದ ವಾರ ನಾನು ಮುಂಬೈಗೆ ಹೋಗಿದ್ದೆ. ಹ್ಮ್. ನಿನ್ನೆ ಡೆಲ್ಲಿಗೆ ಹೋಗಿದ್ದೆ. ವೆರಿ ಗುಡ್. ಇವತ್ತು ಸಂಧ್ಯಾ ನೆನ್ನೆ ಕಳೆದ ತಿಂಗಳು. ನಿನ್ನೆ ಕಳೆದ ತಿಂಗಳು ಕಳೆದ ತಿಂಗಳು ಚೆನ್ನೈ ಹೋಗಿದ್ದೆ. ನಾನು ಚೆನ್ನೈಗೆ ಹೋಗಿದ್ದೆ. ಕಳೆದ ವರ್ಷ, ಲಾಸ್ಟ್ ಇಯರ್. ಕಳೆದ ವರ್ಷ ನಾನು ಬೆಲ್ಜಿಯಂ ಬೆಲ್ಜಿಯಂಗೆ ಹೋಗಿದ್ದೆ. ಪ್ರತಾಪ್, ನೀವ್ ಹೇಳಿ ಈಗ 5 ಸೆಂಟೆನ್ಸ್. ನೀವ್ ಎಲ್ಲಿ ಹೋಗಿದ್ರಿ ಲಾಸ್ಟ್ ಇಯರ್, ಲಾಸ್ಟ್ ಮಂತ್? ಕಳೆದ ವರ್ಷ ನಾನು ಸಿಂಗಾಪುರ್ಗೆ ಹೋಗಿದ್ದೆ. ಕಳೆದ ತಿಂಗಳು ನಾನು ಹೈದರಾಬಾದ್ಗೆ ಹೋಗಿದ್ದೆ. ವೆರಿ ಗುಡ್. ನಿನ್ನೆ ನಾನು ಕೆಲಸ ಮಾಡಕ್ಕೆ ಆಫೀಸ್ಗೆ ಹೋಗಿದ್ದೆ. ವೆರಿ ಗುಡ್, ಸೂಪರ್. ಕಳೆದ what do you call week, sir? ವಾರ. ಕಳೆದ ವಾರ ನಾನು ತಿರುಪತಿಗೆ ಹೋಗಿದ್ದೆ. ನೀವು ಲಾಡು ಕೊಡ್ಲಿಲ್ಲ ನಮಗೆ. ಲಾಡು ಕೊಡ್ಲಿಲ್ಲ. ಮಾಡಕ್ಕೆ ಆಗಲ್ಲ ಸರ್. ಓಕೆ, ಜಸ್ಟ್ ಕಿಡಿಂಗ್, ಗೋ ಹೆಡ್. ಐ ಮೀನ್, ನಿನ್ನೆ ನಾನು ನನ್ನ ಮಗಳು ಶಾಲೆಗೆ ಹೋಗುತ್ತೆ. ವೆರಿ ಗುಡ್. ರೈಟ್. ಲೈಕ್ ದಿಸ್ ಇಟ್ ಈಸ್ past perfect tense. Okay. What you said, that is past perfect tense. I had been to ಹೋಗಿದ್ದೆ. I had been to office, I had been to hotel, I had been to marriage. ನಾನು ಮದುವೆಗೆ ಹೋಗಿದ್ದೆ, ನಾನು ರಿಸೆಪ್ಷನ್ಗೆ ಹೋಗಿದ್ದೆ, ನಾನು ನೇಮಿಂಗ್ ಸೆರೆಮನಿಗೆ ಹೋಗಿದ್ದೆ, ನಾನು ಫ್ರೆಂಡ್ ಮನೆಗೆ ಹೋಗಿದ್ದೆ. You could say anything. Okay. And what about the future? ನಾನು ಮುಂದಿನ ವಾರ ಲಂಡನ್ಗೆ ಹೋಗ್ತೀನಿ. Okay, fine. So Ankita, who are all there? Aarti? Yes, sir. Did you listen this last week? No. Where had you been? No, Yes, you didn't.
Last week, where had you been? So that's what I was asking Santosh and Pratap. Did you listen them? Can you say 5 sentences? Sir, after sometimes I will Okay. say. ಪ್ರೀತಿ ನೀವು ಟ್ರೈ ಮಾಡ್ತೀರಾ? ರಾಮಚಂದ್ರನ್ ಟ್ರೈ ಮಾಡ್ತೀರಾ? ಇಂದ್ರಜಿತ್ ಟ್ರೈ ಮಾಡ್ತೀರಾ? ಮುಂದಾನೆ ವಾರ ನಾನು ಕಳೆದ ವಾರ ಲಾಸ್ಟ್ ವೀಕ್. ಮುಂದಾನೆ ಇಸ್ ಫಾರ್ವರ್ಡ್ ಫ್ಯೂಚರ್. ಫಾರ್ವರ್ಡ್ ಫ್ಯೂಚರ್ ಟೆನ್ಸ್. ಪಾಸ್ಟ್ ಇಸ್ ಕಳೆದ ವಾರ ಲಾಸ್ಟ್ ವೀಕ್. ಕಳೆದ ವಾರ ನಾನು ಕಳೆದ ವಾರ ಚೆನ್ನೈ ಹೋಗಿದ್ದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾಡ್ ಬೀನ್ ಟು ಚೆನ್ನೈ. ನಾನು ಕಳೆದ ವರ್ಷ ಮುಂಬೈ ಹೋಗಿದ್ದೆ. ಮುಂಬೈಗೆ ಹೋಗಿದ್ದೆ. ನಾನು ಕಳೆದ ಮಾಸ ತಿಂಗಳು. ನಾನು ಕಳೆದ ತಿಂಗಳು ಮೈಸೂರು ಹೋಗಿದ್ದೆ. ನಾನು ಮೈಸೂರಿಗೆ ಹೋಗಿದ್ದೆ. ನಾನು ಮೈಸೂರಿಗೆ. Sir, in this case, it will be tingalu or tingali. ತಿಂಗಳು. ತಿಂಗಳು is a month. ತಿಂಗಳು is month. ವಾರ means week. ದಿನ day. ವರ್ಷ year. Okay, clear? Indrajit, will you try 5 sentence? Where had you been last week or last year, last month? ಕಳೆದ ವರ್ಷ, ವಾರ, ತಿಂಗಳು, ಎಲ್ಲಿಗೆ ಹೋಗಿದ್ದೆ? ನಾನು ಕಳೆದ ವರ್ಷಗೆ ಎಲ್ಲಿಗೆ? ವರ್ಷಗೆ ಕೋಲ್ಕತ್ತಾ ಅಲ್ಲಿ ಹೋಗಿದ್ದೆ. ನಾನು ಕಳೆದ ತಿಂಗಳು ಆರ್ ಇಸ್ ಇಟ್ ಕಳೆದ ತಿಂಗಳು? ಓಕೆ. ಕಳೆದ ತಿಂಗಳು ಮುಂಬೈ ಹೋಗಿದ್ದಾರೆ. ಹೋಗಿದ್ದಾರೆ means you are telling somebody. ನಾನು ಕಳೆದ ಮಾಸ ಇಲ್ಲ, ಅದು ವೀಕ್, ದಿನ, ವಾರ. ನಾನು ಕಳೆದ ವಾರಗೆ ನಾನು ಕಳೆದ ವಾರ ಆಫೀಸ್ ನಲ್ಲಿ ಹೋಗಿದ್ದೆ. ಆಫೀಸ್ಗೆ ಹೋಗಿದ್ದೆ. ಆಫೀಸ್ಗೆ ಹೋಗಿದ್ದೆ. ಸೂಪರ್. ಸೋಮನಾಥ್, ನೀವು ಟ್ರೈ ಮಾಡಿ ಈಗ. ನೀವು ಕಳೆದ ವಾರ, ಕಳೆದ ವರ್ಷ. ಸರ್, ಚೆನ್ನೈಗೆ ಹೋಗಿದೆ, ಮೈಸೂರ್ಗೆ ಹೋಗಿದೆ. ಗಿ ಇಸ್ ಅ ಮಸ್ಟ್, ರೈಟ್? ಗೆ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಎಸ್, ನಮಸ್ಕಾರ, ಶುಭೋದಯ. ನಾನು ಕಳೆದ ವಾರ ಆಫೀಸಿಗೆ ಹೋಗಿದ್ದೆ. ಸೂಪರ್. ಕಳೆದ ವರ್ಷ ಎಲ್ಲಿಗೆ ಹೋಗಿದ್ರಿ? ಲಾಸ್ಟ್ ಇಯರ್ ವೇರ್ ಹ್ಯಾಡ್ ಯು ಬೀನ್? ಕಳೆದ ವರ್ಷ ಎಲ್ಲಿಗೆ ಹೋಗಿದ್ರಿ? ಕಳೆದ ವರ್ಷ ನಮ್ಮ ಮನೆಗೆ, ನಮ್ಮ ಊರಿಗೆ ಅಥವಾ ನಮ್ಮ ಊರಿಗೆ ಒಂದು ಮಾಸ. ಒಂದು ತಿಂಗಳ ಹಿಂದೆ. ಆರ್ ಕಳೆದ ವಾರ, ಕಳೆದ ತಿಂಗಳು. ಮೀನ್ಸ್ ವಾರ ಮೀನ್ಸ್ ಇಯರ್, ರೈಟ್? ನೋ, ವಾರ ಮೀನ್ಸ್ ವೀಕ್. ಮಂತ್ ಮೀನ್ಸ್ ತಿಂಗಳು. ಇಯರ್ ಮೀನ್ಸ್ ವರ್ಷ. ದಿನ ಮೀನ್ಸ್ ಡೇ. Sir, please repeat, sir. Once, vara means week. Tingalu means month. Year means varsha. Dina. Day means dina.
ಸೊ ನಾನು ಎಸ್ಟರ್ಡೇ ಐ ವೆಂಟ್ ಆಫೀಸ್. ಸೊ ನಾನು ಕಳೆದ ದಿನ ಆಫೀಸಿಗೆ ಹೋಗಿದೆ. ಹೋಗಿದ್ದೆ. ಸೂಪರ್. ಕಳೆದ Great. ಮೀನ್ಸ್ ಜೋ ಬೀತ್ ಗಯಾ. ಹಾ ಹಾ, ಲಾಸ್ಟ್ ವೀಕ್, ಕಳೆದ ಲಾಸ್ಟ್ ವೀಕ್, Oh, no, ಲಾಸ್ಟ್ Kaleda means last only. Last Week only. means Vara. Kaleda ಹಾ, Vara means ವಾರ. last week. Kaleda Dina means kal jo beeta kal. ಕಳೆದ ದಿನ. ಓಕೆ. Okay. ತನುಶ್ರೀ, ನಮಿತ್ ಟ್ರೈ ಮಾಡ್ತೀರಿ? I will try, I sir. just joined, so ಆರ್ತಿ ಟ್ರೈ ಮಾಡಿ. ಆರ್ತಿ, ದೆನ್ ಯು, ನಮಿತ್. ನಾನು ಕೆಲಸ ವರ್ಷ ಮುಂಬೈಗೆ ಹೋಗಿದೆ. ಕಳೆದ ವರ್ಷ. ಕಳೆದ ವರ್ಷ ಮುಂಬೈ ಹೋಗಿದೆ. ವೆರಿ ಗುಡ್. ಹೋಗಿದೆ. ಹೋಗಿದ್ದೆ. ವೆರಿ ಗುಡ್. ನಾನು ಕಳೆದ ತಿಂಗಳು ಮೈಸೂರು ಹೋಗಿದೆ. ಕಳೆದ ತಿಂಗಳು ಮೈಸೂರಿಗೆ ಹೋಗಿದ್ದೆ. ನಾನು ಕಳೆದ ವಾರ ಮಾರ್ಕೆಟ್ ಹೋಗಿದ್ದೆ. ಮಾರ್ಕೆಟ್ಗೆ ಹೋಗಿದ್ದೆ. ವೆರಿ ಗುಡ್. ಸೂಪರ್. ನಮಿತ್, ನೀವು ಟ್ರೈ ಮಾಡ್ತೀರಾ? ನಮಿತ್ ಆದ್ಮೇಲೆ ಪ್ರೀತಿ, ದೆನ್ ತನುಶ್ರೀ. I will try. ಹಾ, ನಾನು ಕಳೆದ ದಿನ ಆಫೀಸ್ಗೆ ಹೋಗಿದ್ದೆ. ಕಳೆದ ದಿನ. Yesterday. ವೆರಿ ಗುಡ್. Yeah. ನಾನು ಕಳೆದ ವಾರ ವೈಟ್ಫೀಲ್ಡ್ಗೆ ಹೋಗಿದ್ದೆ. ಗ್ರೇಟ್. ನಾನು ಕಳೆದ ಫಾರ್ ಮಂತ್ ನಾನು ಕಳೆದ ತಿಂಗಳು ಗುರ್ಗಾಂವ್ಗೆ ಹೋಗಿದ್ದೆ. ನಾನು ಕಳೆದ ವರ್ಷ ಕೇರಳಗೆ ಹೋಗಿದ್ದೆ. ತನುಶ್ರೀ, ನೀವು ಟ್ರೈ ಮಾಡಿ, ದೆನ್ ನಮಿತ್. okay, sir. Sir, I'm traveling and I missed the first few. Okay. Listen, Namit, you could try now. Okay, sir. Yeah. ನಾನು ಕಳೆದ ವಾರ ಆಫೀಸ್ ಹೋಗಿದೆ. ಆಫೀಸ್ಗೆ ಹೋಗಿದೆ. ನಾನು ಕಳೆದ ತಿಂಗಳು ಹಾಲಿಡೇಗ ಹೋಗಿದೆ. ಎಲ್ಲಿಗೆ ಹೋಗಿದ್ರಿ? ವೇರ್ ಹ್ಯಾಡ್ ಯು ಬೀನ್? ಓಕೆ. ದಿಲ್ಲಿಗೆ ಹೋಗಿದ್ದೆ. ನಾನು ಕಳೆದ ದಿನ ಮಾರ್ಕೆಟ್ಗೆ ಹೋಗಿದೆ. ನಾನು ಕಳೆದ ವರ್ಷ ಕೇರಳಗೆ ಹೋಗಿದ್ದೆ. ವೆರಿ ನೈಸ್. ಸೊ ನಮಸ್ಕಾರ ಸರ್, ನಾನು ಟ್ರೈ ಮಾಡ್ತೀನಿ. ಇಂದ್ರಜಿತ್, ದೆನ್ ಯು. ನಾನು ಟ್ರೈ ಮಾಡಿದ್ದೀನಿ ಸರ್. ನೀವು ಇಂದ್ರಜಿತ್ ಆಯ್ತು. ಓಕೆ, ಬಲ್ದೀಪ್ ಟ್ರೈ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ. ಬಲ್ದೀಪ್ ಆದ್ಮೇಲೆ ಅಭಿನವ್. ನಾನು ಕಳೆದ ತಂಗಳು ನಾನ ಅಂಕಲ್ ಭೇಟಿಗೆ ಹೋಗಿದೆ. ತಂಗಳು ಅಲ್ಲ, ತಿಂಗಳು. ಸಾರಿ, ತಿಂಗಳು ನಾನ ಅಂಕಲ್ ಭೇಟಿಗೆ ಹೋಗಿದೆ. ಎಲ್ಲಿಗೆ? ಕಲ್ಕತ್ತಾಗೆ ಸರ್. ಓಕೆ. ಭೇಟಿಗೆ ಹೋಗಿದೆ ಮೀನ್ಸ್ I went to meet my uncle. ಸರಿ, yes, that is right. ಎಲ್ಲಿಗೆ ಹೋಗಿದ್ರಿ? We didn't see that. Listen that. Where had you been? That part we didn't see that. Okay, go ahead. ನಾನು ಕಳೆದ ವರ್ಷ ಪಂಜಾಬ್ಗೆ ಹೋಗಿದೆ, ಅಮೃತಸರ್ಗೆ ಹೋಗಿದೆ. Say little bit stress that last word. ಹೋಗಿದ್ದೆ. Because past perfect that. So that's why it means little stress that word. थोड़ा दबाव के बोलना है. Okay. ನಾನು ಕಳೆದ ದಿನ ಮೈಸೂರ್ಗೆ ಹೋಗಿದೆ. Great. Next, one more sentence. ನಾನು ಕಳೆದ ವಾರ ಹೈದರಾಬಾದ್ಗೆ ಹೋಗಿದ್ದೆ. Great.
Great. Thank you. Anybody left up? Abhinav? Sir. Ankita, can you say now? Yes, sir, I can say. Okay, now. ನಾನು ಕಳೆದ ವಾರ ಮುಂಬೈಗೆ ಹೋಗಿದ್ದೆ. ನಾನು ಕಳೆದ ವರ್ಷ ಲಂಡನ್ ಹೋಗಿದ್ದೆ. ಲಂಡನ್ಗೆ ಹೋಗಿದ್ದೆ. ನಾನು ಟು ಮೀನ್ಸ್ ಗೆ. ಗೆ. ಓಕೆ. ಓಕೆ. ನಾನು ಕಳೆದ ತಿಂಗಳ ರಾಜಸ್ಥಾನಕ್ಕೆ ಹೋಗಿದ್ದೆ. ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ. ಏನು ಪ್ರಸಾದ ತಂದ್ರಿ ದೇವಸ್ಥಾನದಿಂದ? ಏನು ಪ್ರಸಾದಂ? ಪ್ರಸಾದ ಪುಳಿಯೋಗರೆ. Very good, very good. Who has left out? Abhinav has left out. Yes. ನಾನು ಕಳೆದ ದಿನ ಮಾರ್ಕೆಟ್ಗೆ ಹೋಗಿದ್ದೆ. ನಾನು ಕಳೆದ ವಾರ ಆಫೀಸ್ಗೆ ಹೋಗಿದ್ದೆ. ನಾನು ಕಳೆದ ತಿಂಗಳು ಗೋವಾ ಹೋಗಿದ್ದೆ. ನಾನು ಹೋಗ್ಯಾನ ಸರ್. If you want to say it. Yeah. Okay, fine. Very good, excellent. So ನಾವು ಈಗ ಸ್ವಲ್ಪ ವರ್ಬ್ ಬಗ್ಗೆ ಕಲ್ತ್ಕೋಣ. Let us learn today little bit on verb. So what is we say? No, take example. I eat. ನಾನು ತಿನ್ನುವೆ. Last week I have shared this to you. Many of you are there already. So let us repeat this. ನಾನು ತಿನ್ನುವೆ, simple present tense. ನಾನು ತಿಂದೆ, I ate, simple past tense, isn't it? I am eating, ನಾನು ತಿನ್ನುತ್ತಿದ್ದೇನೆ. I am eating. I am speaking. ನಾನು ಮಾತನಾಡುತ್ತಿದ್ದೇನೆ. I am listening. ನಾನು ಕೇಳುತ್ತಿದ್ದೇನೆ. Isn't it? I have eaten. ನಾನು ತಿಂದಿದ್ದೇನೆ. Past perfect. Present perfect. Present perfect. Ankita eats. Ankita ತಿನ್ನುವಳು. ಇಂದ್ರಜಿತ್ eats. ಇಂದ್ರಜಿತ್ ತಿನ್ನುವನು. Dog eats. ನಾಯಿ ತಿನ್ನುವುದು. Clear? ತಿನ್ನುವನು spelling sir? ತಿನ್ನುವನು. TINNUVANU. Okay. It's present tense, right? Present tense, third person singular, verb plus yes. We say no, ತಿನ್ನುವನು. Indrajit ತಿನ್ನುವನು means Indrajit eats. Eats, because he is Indrajit your friend, so that's why you have the closeness, so that's why you are using singular. Otherwise we need to say Indrajit ತಿನ್ನುವರು. We should say in respectful word. Okay. ತಿನ್ನುವರು. Okay. Indrajit and Baldeep is close friend. Assume that. So that's why you are using singular. Indrajit eats. Indrajit ತಿನ್ನುವನು. Your son. Baldeep, you could say, oh, my son eats. ನನ್ನ ಮಗ ತಿನ್ನುವನು. But Indrajit, because we should say respectfully, Indrajit ತಿನ್ನುವರು. Ankita ತಿನ್ನುವರು. With respect. Otherwise, Ankita, if it is your sister, you can say, oh, Ankita eats. Ankita ತಿನ್ನುವಳು. Behan na. That much authority we have. So that's why we could say, your friend, girlfriend, boyfriend. We could say. Today we need to be careful because today is the World Women's Day. So wish you all happy Women's Day to all our beloved women. So this is your day. ಮಹಿಳಾ ಹಬ್ಬದ ಶುಭಾಶಯಗಳು. ಮಹಿಳಾ ದಿನದ ಶುಭಾಶಯಗಳು.
ಮಹಿಳಾ ದಿನದ ಶುಭಾಶಯಗಳು. ಮಹಿಳಾ ಧನ್ಯವಾದಗಳು. ಧನ್ಯವಾದಗಳು. ಮಹಿಳಾ ದಿನದ ಶುಭಾಶಯಗಳು. ಮಹಿಳಾ ದಿನದ ದಿನದೇ ಶುಭಾಶಯಗಳು. ಓಕೆ, ಶುಭಾಶಯಗಳು, ದಿನದ ಶುಭಾಶಯಗಳು. ಓಕೆ ಸರ್. Okay, when is the men day, Ankita or Preeti? Do you No know? one knows, sir. No one knows. No day for men. No day. November 18th is the men's day. No, sir. It is on 30th of February every year. 30th of February. No, that is International Men's Day. So Something Ankita is is there. laughing a lot. We can only dream. Okay, November 18th is the men's day. So that day, majority of the people won't remember on that day. So, but as Madam said, it is in our patriarchal society. A man has a lot of opportunity because since many thousands of years, so not dominating. So because after this, our constitution, rights, and other thing, at least we need to be give equality. So, and we need to respect all our women as a wife, mother, sister, younger sister, or mother-in-law, sister-in-law, or any our colleague. We need to be respect. Thanks for all women. So you have doing wonderful contribution to the society. ಒಳ್ಳೆಯದಾಗಲಿ ಎಲ್ಲರಿಗೂ. So let us go to now. Question on the ಮುಂದಿನ ವಾರ. I mean, we saw past sentence, but future. ನಾನು ಮುಂದಿನ ವಾರ ಮೈಸೂರಿಗೆ ಹೋಗಿದ್ದೀನಿ. ಹೋಗ್ತೀನಿ. That's what we are going to practice now. That's what we are going to practice now. I'm going to share a small video. You could see this. Please tell me if it is visible to you. Is it visible? Yes. Yes, sir. ಹೌದು ಸರ್. Okay. Drank. Okay. So I will say 3 words. 5 words I will say. You should say each one of you different sentences. Okay. I will start first. ಪ್ರತಾಪ್, ನೀವು ಸ್ಟಾರ್ಟ್ ಮಾಡಬೇಕು ನಾನು ಇದನ್ನ ಹೇಳಿದ ಮೇಲೆ. ಓಕೆ ಸರ್, ಆಯ್ತು. ಓಕೆ, ಲಿಸನ್ ಕೇರ್ಫುಲಿ, ಕೇಳಿ ದಯಮಾಡಿ. ನಾನು ನೀರು ಕುಡಿಯುವೆ. ಐ ಡ್ರಿಂಕ್ ದ ವಾಟರ್. ಐ ಡ್ರ್ಯಾಂಕ್ ದ ವಾಟರ್. ನಾನು ನೀರು ಕುಡಿದೆ. ನಾನು ಐ ಆಮ್ ಡ್ರಿಂಕಿಂಗ್ ದ ವಾಟರ್. ನಾನು ನೀರು ಕುಡಿಯುತ್ತಿದ್ದೇನೆ. ಐ ಹ್ಯಾವ್ ಡ್ರಂಕ್ ದ ವಾಟರ್. ನಾನು ನೀರು ಕುಡಿದಿದ್ದೇನೆ. ನನ್ನ ಮಗಳು ನೀರು ಕುಡಿಯುವಳು. ನನ್ನ ಮಗ ನೀರು ಕುಡಿಯುವನು. ನಮ್ಮ ನಾಯಿ ನೀರು ಕುಡಿಯುವುದು. Could you repeat? ಇನ್ನೊಂದು ಬಾರ್ ರಿಪೀಟ್ ಮಾಡಿ ಸರ್. Okay. I drink the water. ನಾನು ನೀರು ಕುಡಿಯುವೆ. I drank the water. ನಾನು ನೀರು ಕುಡಿದೆ. Past tense. I am drinking the water. ನಾನು ನೀರು ಕುಡಿಯುತ್ತಿದ್ದೇನೆ. I have drunk the water. ನಾನು ನೀರು ಕುಡಿದಿದ್ದೇನೆ. My son drinks the water. ನನ್ನ ಮಗ ನೀರು ಕುಡಿಯುವನು. My daughter drinks the water. ನನ್ನ ಮಗಳು ನೀರು ಕುಡಿಯುವಳು. My dog drinks the water. ನಮ್ಮ ನಾಯಿ ನೀರು ಕುಡಿಯುವುದು. ಓಕೆ, ಟ್ರೈ ಮಾಡ್ತೀನಿ ಸರ್. ಟ್ರೈ ಮಾಡಿ. ಐ ನೋ ಇಟ್ ಇಸ್ ಲೆಂತಿ, ಬಟ್ ಇಫ್ ಯು ಲೆಟ್ us see how you are going to pick up. Sure. ನಾನು ನೀರು
ಕುಡಿಯುತ್ತೀನಿ. ಕುಡಿಯುವೆ. ಕುಡಿಯುವೆ. ನಾನು Simple ನೀರು present tense. ಕುಡಿಯುವೆ. ಆ, ನಾನು ನೀರು ಕುಡಿಯುತ್ತೇನೆ. ಕುಡಿದೆ. Past tense. ಕುಡಿದೆ. ಕುಡಿದೆ. ಹ್ಮ್. ನಾನು ನೀರು ಕುಡಿಯುತ್ತಿದ್ದೇನೆ. 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 ಹ್ಮ್. ನಾನು ನೀರು ಕುಡಿಯುತ್ತೇನೆ. ಕುಡಿದಿದ್ದೇನೆ. ಕುಡಿದಿದ್ದೇನೆ. ಕುಡಿಯುತ್ತಿದ್ದೇನೆ. Two words are different. Two words are different. Okay. ಕುಡಿಯುತ್ತಿದ್ದೇನೆ. ಕುಡಿದಿದ್ದೇನೆ. ಕುಡಿಯುತ್ತಿದ್ದೇನೆ present continuous tense. Okay. ಕುಡಿದಿದ್ದೇನೆ present perfect tense. Okay. ನನ್ನ ಮಗಳು ಹ್ಮ್. ನೀರು ಕುಡಿಯುವನು. ಕುಡಿಯುವಳು. ಕುಡಿಯುವಳು. ಹ್ಮ್. ನನ್ನ ಮಗಳು ನೀರು ಕುಡಿಯುವನು. You said wrong. ನನ್ನ ಮಗ ನೀರು ಕುಡಿಯುವನು. ನನ್ನ ಮಗಳು ನೀರು ಕುಡಿಯುವಳು. ಕುಡಿಯುವಳು. ಓಕೆ. ನನ್ನ ನಾಯಿ ನೀರು I don't remember the last. ಕುಡಿಯುವುದು. ಕುಡಿಯುವುದು. Okay, let me try one more time. One more time. Okay, try ಮಾಡಿ. ನಾನು ನೀರು ಕುಡಿಯುತ್ತೇನೆ. ಕುಡಿಯುವೆ. 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 ನಾನು ನೀರು ಕುಡಿದೆ. ನಾನು ನೀರು ಕುಡಿಯುತ್ತಿದ್ದೇನೆ. ಹ್ಮ್. ನಾನು ನೀರು ಕುಡಿದಿದ್ದೇನೆ. ಹ್ಮ್. ನನ್ನ ಮಗಳು ನೀರು ಕುಡಿಯುವನು. ಹ್ಮ್. ನನ್ನ ಮಗಳು ನೀರು ಕುಡಿಯುವವಳು. ಹ್ಮ್. ನನ್ನ ನಾಯಿ ನೀರು ಕುಡಿಯುವುದು. Very good. Excellent. Excellent. Can you try somebody now? The past tense of drink is drank. So can I try? Now, madam, now you try. Eat. Can I try? Try ಮಾಡಿ. Eat. On eat I have to try. You too have to try. Then wait, sir. I will write first and I will try. Okay. Okay. ನಾನು ಊಟ ಕುಡಿಯುವೆ. ತಿನ್ನುವೆ. ತಿನ್ನುವೆ. Eat is ತಿನ್ನು. No. Eat is ತಿನ್ನು. ತಿನ್ನುವೆ. ನಾನು ಊಟ ತಿನ್ನುದೆ. ತಿಂದೆ. 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 ನಾನು ಊಟ ಊತಿದ್ದೇನೆ. ತಿನ್ನುತ್ತಿದ್ದೇನೆ. ತಿನ್ನುತ್ತಿದ್ದೇನೆ. ತಿದ್ದೇನೆ. ತಿದ್ದೇನೆ. ತಿನ್ನುತ್ತಿದ್ದೇನೆ. ನಾನು ಊಟ ತಿನ್ನುವುದ್ದೇನೆ. ತಿಂದಿದ್ದೇನೆ. ತಿಂದಿದ್ದೇನೆ. ಓಕೆ. ತಿಂದಿದ್ದೇನೆ. ನಾನು ಮಗ. ನನ್ನ ಮಗ. ನನ್ನ ಮಗ ತಿನ್ನು ಊಟ. 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 ಊಟ ತಿನ್ನುವನೆ. ತಿನ್ನುವನು. ತಿನ್ನುವನು. ನನ್ನ ಮಗಳು ಊಟ ತಿನ್ನುವಳೆ. ತಿನ್ನುವಳು. ತಿನ್ನುವಳು. Okay. So we can add ನನ್ನ ನಾಯಿ ತಿಂಡಿ ತಿನ್ನುವುದು. ತಿನ್ನುವುದು. Okay. I'll get back to you now. Okay. I'll get back to you. I will make little simplified today. Okay. Listen now carefully. Only we will try present tense, past tense, future tense. Clear? Present tense, past tense, future tense. Simple future tense, simple present tense, simple past tense. Now I will tell you only 3 words that you need to repeat. Okay? Listen carefully now. I drink the water. Present tense, simple present tense. ನಾನು ನೀರು ಕುಡಿಯುವೆ. Now I am telling simple past tense. I drank the water.
ನಾನು ನೀರು ಕುಡಿದೆ. You know already. Now I am telling future tense. I shall drink the water. ನಾನು ನೀರು ಕುಡಿಯುತ್ತೇನೆ. ನಾನು ನೀರು ಕುಡಿಯುತ್ತೇನೆ. ಪ್ರತಾಪ್ ಟ್ರೈ ಮಾಡಿ ಈಗ ಬರೀ 3 Simple future. ನಾನು present tense. Simple present tense. ನಾನು ನೀರು ಕುಡಿಯುವೆ. ಕುಡಿಯುವೆ. ನಾನು ನೀರು ಕುಡಿದೆ. Simple past. ನಾನು ನೀರು ಕುಡಿಯುವ. Sorry, what is it for the future tense? ಕುಡಿಯುತ್ತೇನೆ. Okay. For the simple future, ನಾನು ನೀರು ಕುಡಿಯುತ್ತೇನೆ. For the simple present, ನಾನು ನೀರು ಕುಡಿಯುವೆ. And for the past tense, ನಾನು ನೀರು ಕುಡಿದೆ. Okay. Who is going to try same word? Drink only. I will try ಮಾಡಿ. So I drink water. So ನಾನು ನೀರು ಕುಡಿಯುವೆ. Okay. Then I drank water. ನಾನು ನೀರು ಕುಡಿದೆ. Very good. And then I will drink water. So ನಾನು ನೀರು ಕುಡಿಯುತ್ತೇನೆ. ತೇನೆ or ದೇನೆ? No, ಕುಡಿಯುತ್ತೇನೆ. ಕುಡಿಯುತ್ತೆ. KUD capital DUYU TTENE ಕುಡಿಯುತ್ತೇನೆ. Okay, ಕುಡಿಯುತ್ತೇನೆ. So ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿ. ಬಲ್ದೀಪ್ ಟ್ರೈ ಮಾಡಿ. Okay. I drink water. ನಾನು ನೀರು ಕುಡಿಯುವೆ. I drank water. ನಾನು ನೀರು ಕುಡಿದೆ. I am drinking water. No, I will or I shall. Drink water. I shall drink water. ನಾನು ನೀರು ಕುಡಿಯುತ್ತೇನೆ. ಕುಡಿಯುತ್ತೇನೆ. ಓಕೆ, ಬೇರೆಯವರು ಟ್ರೈ ಮಾಡಿ. ಅಂಕಿತಾ ಟ್ರೈ ಮಾಡಿ ಈಗ. I will try, sir. ಟ್ರೈ ಮಾಡಿ. I drink the water. ನಾನು ನೀರು ಕುಡಿಯುತ್ತೇನೆ. ಕುಡಿಯುವೆ. I drank the water. ನಾನು ನೀರು ಕುಡಿದೆ. I shall drink the water. ನಾನು ನೀರು ಕುಡಿಯುತ್ತೇನೆ. Excellent. Next, Abhinav, try ಮಾಡಿ. Sir, Arti. Okay, try ಮಾಡಿ. Arti, try ಮಾಡಿ. ನಾನು ನೀರು ಕುಡಿಯುವೆ. Present. Past में ನಾನು ನೀರು ಕುಡಿದೆ. Very good. Excellent. Future ನಾನು ನೀರು ಕುಡಿಯುತ್ತೇನೆ. Very good. Super. Next, Abhinav, try ಮಾಡಿ. Yes, sir. Simple past is ನಾನು ನೀರು ಕುಡಿದೆ. Very good. Present is ನಾನು ನೀರು ಕುಡಿಯುವೆ. Very good. Or ನಾನು future is ನಾನು ನೀರು ಕುಡಿಯುತ್ತೇನೆ. Super, Abhinav. And continuous which you told is if we are drinking then ನಾನು ನೀರು ಕುಡಿಯುತ್ತಿದ್ದೇನೆ. Super. And if you are eating then ತಿನ್ನುತ್ತಿದ್ದೇನೆ. If you are continuous is I am eating is ತಿನ್ನುತ್ತಿದ್ದೇನೆ. Yes, you have picked up very well. I will come back. Next, who has Santosh ಮಾಡಿ. Santosh try ಮಾಡಿ. Then Namit. Simple present. ನಾನು ನೀರು ಕುಡಿಯುವೆ. Past tense ನಾನು ನೀರು ಕುಡಿದೆ. Yes. Simple future ನಾನು ನೀರು ಕುಡಿಯುತ್ತೇನೆ. Super. Great. Next. I will try, sir. Yeah. Sir, past tense is ನಾನು ನೀರು ಕುಡಿದೆ. Simple present ನಾನು ನೀರು ಕುಡಿಯುವೆ. Simple future ನಾನು ನೀರು ಕುಡಿಯುತ್ತೇನೆ. Super. Great. You picked up very well. Okay, next, Ramchandran sir. Yeah, I will try and combine yesterday, tomorrow, etc. Okay.
ಇವತ್ತು ನಾನು ಎಲ್ಲ ವಾರ ನೀರು ಕುಡಿಯುವೆ. ನಾನು ನಿನ್ನೆ ದಿನ ನೀರು ಕುಡಿದೆ. ವೆರಿ ಗುಡ್, ಆಡೆಡ್ ವ್ಯಾಲ್ಯೂ. ನಾನು ಈಗ ನೀರು ಕುಡಿಯುತ್ತೇನೆ. ಓಕೆ. ಅಥವಾ ನಾಳೆ ನಾನು ನೀರು ಕುಡಿಯುತ್ತೇನೆ. ನಾಳೆ, ಟುಮಾರೋ. ನಾನು ನಾಳೆ ನೀರು ಕುಡಿಯುತ್ತೇನೆ. ಟುಮಾರೋ. ಟುಡೇ ಈಗ ಕುಡಿಯುವೆ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಓಕೆ ಸೋಮ್, ಕುಡ್ ಯು ಟ್ರೈ? ನಾನು ನೀರು ಕುಡಿಯುವೆ. ಸೂಪರ್. ನಾನು ನೀರು ಕುಡಿದೆ. ನಾನು ನೀರು ಕುಡಿಯುತ್ತಿದ್ದೇನೆ. ನೋ, ಕುಡಿಯುತ್ತೇನೆ, ನಾಟ್ ಕುಡಿಯುತ್ತೇನೆ ಅಲ್ಲ. YUTTENE, ಕುಡಿಯುತ್ತೇನೆ. Yes, yes. Okay, try. Who is next? ಸರ್, ಇಂದ್ರಜಿತ್ ಅಂತ. ಇಂದ್ರಜಿತ್ ಹೇಳಿ. ಓಕೆ, ಫಸ್ಟ್ಗೆ ಸಿಂಪಲ್ ಪಾಸ್ಟ್. ನಾನು ನೀನು ಕುಡಿದೆ. ನಾನು ನೀರು ಕುಡಿದೆ. ವೆರಿ ಗುಡ್. ಓಕೆ, ಆಮೇಲೆ ದಿಸ್ ಇಸ್ ಪಾಸ್ಟ್. ದೆನ್ ಫ್ಯೂಚರ್ ಈಸ್ ನಾನು ನೀರು ಕುಡಿಯುತ್ತಿದ್ದೇನೆ. ಅಚ್ಚಾ, ಕುಡಿಯುತ್ತೇನೆ. And I am having right now, I am having milk. Present continuous. No, simple present tense. Simple present tense. Okay, single present tense. Then ನಾನು ನೀರು ಕುಡಿಯುವೆ. Very good, very good. Excellent. Who has left out? Anybody left out? All of them you have, I think. Tanushree is, I think she is traveling. Okay, fine. Namit, Namit also completed. Okay, great. So you please observe these words. Any verb, kudiyuve, de, tene, only these words will come last. Take, I will say now another word. Nanu uta maduve. Ve. In simple present tense, ve will come. You observe that. In past tense, uta madide. They is a common. Madide, kudide, hode, bande. Maduttene. Tene is common in future tense. Please keep it in your mind. I will say now. Nanu uta maduve. Nanu uta madide. Nanu uta maduttene. Clear? Another word I will tell. ನಾನು ಆಫೀಸ್ಗೆ ಹೋಗುವೆ. ನಾನು ಆಫೀಸ್ಗೆ ಹೋದೆ. ನಾನು ಆಫೀಸ್ಗೆ ಹೋಗುತ್ತೇನೆ. ಕ್ಲಿಯರ್? ನಾನು ಆಫೀಸ್ಗೆ ಹೋಗಿದ್ದೆ or ಹೋದೆ? No. ಹೋದೆ. Simple past. Your wife will call. Mr. Santosh, did you reach the office? Yes, I reached. That's all. ನಾನು ಹೋದೆ. That's all. Very simple past only. Okay, can you try now? ನಾನು ಊಟ ಮಾಡುವೆ. ನಾನು ಆಫೀಸ್ಗೆ ಹೋಗುವೆ. ಬಲ್ದೀಪ್ ಟ್ರೈ ಮಾಡಿ ಈಗ. ನಾನು ಆಫೀಸ್ಗೆ ಹೋಗುವೆ. ಸಿಂಪಲ್ ಪ್ರೆಸೆಂಟ್. ನಾನು ಆಫೀಸ್ಗೆ ಹೋದೆ. ನಾನು ಆಫೀಸ್ ಹೋಗ್ತೇನೆ. ವೆರಿ ಗುಡ್. ನಾನು ಆಫೀಸ್ಗೆ ಹೋಗ್ತೇನೆ. ವೆರಿ ಗುಡ್, ಸಿಂಪಲ್. ಊಟ ಮಾಡ್ತೇನೆ. ಊಟ ಮಾಡುವೆ ಹೇಳಿ ಈಗ. ನಾನು ಊಟ ಮಾಡುವೆ. ಸಾರಿ, ನಾನು ಊಟ ಮಾಡುವೆ. ನಾನು ಊಟ ಮಾಡಿದೆ. ವೆರಿ ಗುಡ್. ನಾನು ಊಟ ಮಾಡ್ತೇನೆ. ಸೂಪರ್, ಎಕ್ಸಲೆಂಟ್. ನಮಿತ್ ಟ್ರೈ ಮಾಡಿ. ಇಷ್ಟೇ, ವೆರಿ ಸಿಂಪಲ್ ಆಗಿ ನೀವು ಜ್ಞಾಪಕ ಇಟ್ಕೊಳ್ಳಿ.
ನಮಗೆ ಟ್ರೈ ಮಾಡಿ. ನಾನು ಆಫೀಸ್ ಹೋದೆ. ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್. ನಾನು ಆಫೀಸ್ ಹೋಗುವೆ. ಪ್ರೆಸೆಂಟ್ ಟೆನ್ಸ್. ನಾನು ಆಫೀಸ್ ಹೋಗದೇನೆ. ಹೋಗ್ತೇನೆ, ಹೋಗುತ್ತೇನೆ ಅಥವಾ ಹೋಗ್ತೇನೆ. ಓಕೆ. ಆಫೀಸ್ಗೆ ಪ್ರತಾಪ್, ಆಫೀಸ್ಗೆ ಬರೀಬೇಕು, ಆಫೀಸ್ ಅಲ್ಲ, ಆಫೀಸ್ಗೆ. ಟು ಮೀನ್ಸ್ ಐ ಗೋ ಟು ಆಫೀಸ್. ಟು ಮೀನ್ಸ್ GE ಗೆ. ಓಕೆ. ಈಗ ಪ್ರೀತಿ ಟ್ರೈ ಮಾಡಿ. ಈಗ ನೀವು ಅಡುಗೆ, ಕುಕ್, ನೀವು ಕುಕ್ ಟ್ರೈ ಮಾಡಿ. ನಾನು ಅಡುಗೆ ಮಾಡುವೆ. ಅಡುಗೆಯ? ಅಡುಗೆ ಮೀನ್ಸ್ ಕುಕ್. ಓಕೆ. ಸೊ ನಾನು ಅಡುಗೆ ಮಾಡುವೆ. ಐ ಆಮ್ ಕುಕಿಂಗ್, ರೈಟ್? ನಾನು I cook, that's all. I cook. ನಾನು ಅಡುಗೆ ಮಾಡಿದ್ದೆ. I cooked. And ನಾನು ಅಡುಗೆ ಮಾಡುತ್ತೇನೆ. I will cook. That's all. Super. Okay, say one more word. One more word. Take example. I call. Call to my mother. Or I will call. That's all. ನಾನು ಕರೆ ಮಾಡುವೆ. Call, what do you say? Kare. 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 Okay. So ನಾನು ಕರೆ ಮಾಡುವೆ. I call. ನಾನು ಕರೆ ಮಾಡುದ್ದೆ. ಮಾಡಿದೆ. And ನಾನು ಕರೆ ಮಾಡುತ್ತೇನೆ. ಸೂಪರ್. ಎಕ್ಸಲೆಂಟ್. ರಾಮಚಂದ್ರನ್ ಸರ್ ಟ್ರೈ ಮಾಡಿ ಈಗ ನೀವು. ನಾನು ಕರೆ. No, you try different verb now. Okay. ಊಟ. ನಾನು ಊಟ ಮಾಡಿದೆ. I ate. ನಾನು ಊಟ ಮಾಡುವೆ. ಪ್ರೆಸೆಂಟ್. ನಾನು ಊಟ ಮಾಡಿದ್ದೇನೆ. ಮಾಡುತ್ತೇನೆ. ನಾನು ಊಟ ಮಾಡಿದೆ. ನಾನು ಊಟ ಮಾಡಿಯುವೆ. ನಾನು ಊಟ ಮಾಡ್ದೇನೆ. Very good. Fine. Okay. Somji, can you say? Yes, sir. So, I ate. ನಾನು ಊಟ ಮಾಡಿದೆ. I eat. ನಾನು ಊಟ ಮಾಡುವೆ. Great. I will eat. ನಾನು ಊಟ ಮಾಡುತ್ತೇನೆ. Great. Super. ಈಗ ಇನ್ನೊಂದು ವರ್ಬ್ ಹೇಳ್ಬೇಕು ನೀವೀಗ. ನಾನು ಓಲಾ ಬುಕ್ ಮಾಡುವೆ. ಹೇಳಿ. ನಾನು ಓಲಾ ಬುಕ್ ಮಾಡುವೆ. ನಾನು ಓಲಾ ಬುಕ್ ಮಾಡಿದೆ. ವೆರಿ ಗುಡ್. ಪಾಸ್ಟ್ ಟೆನ್ಸ್. ನಾನು ಓಲಾ ಬುಕ್ ಮಾಡುತ್ತೇನೆ. Super. Very good. Excellent. So please keep it in your mind. Who is next? Navit over, Preeti over, Tanu. Will you try? She is busy, I think. Abhinav, ನೀವು ಟ್ರೈ ಮಾಡಿ. Yes, sir. ನೀವೇನ್ ಮಾಡಬೇಕು? ಏನ್ ಕ್ರಿಯಾಪದ? ನಾನು ಅದನ್ನೇ ಹೇಳ್ತಾರೆ. ಮಾತನಾಡುವೆ. ಸ್ಪೀಕ್. ಮಾತನಾಡು. I am speaking. I speak. ಮಾತನಾಡುವೆ. Wait. I speak Kannada. ನಾನು ಕನ್ನಡ ಮಾತನಾಡುವೆ. Very good. Past tense. I spoke ಕನ್ನಡ. ನಾನು ಕನ್ನಡ ಮಾತನಾಡಿದೆ. Very good. I will speak ಕನ್ನಡ ಮಾತನಾಡುತ್ತೇನೆ. Excellent. Super. I am speaking ಕನ್ನಡ. How will you say? ನಾನು ಮಾತನಾಡುತ್ತಿದ್ದೇನೆ. Yes. Very good. All of you are covered now. Okay. Now again I am showing some of the. Can you see the screen now? I will share now. ಪ್ರತಾಪ್ ಮಾಡಿ ಈಗ.
Hi kids. Pratap. Run means odu. Run means, sir? Run means odu. O capital D U. Odu. Odu. Okay. Can I start? Try ಮಾಡಿ. Some try ಮಾಡಿ. Okay. ನಾನು ಓಡು ಮರುವೆ. ಓಡುವೆ. Only way you should add. Oh. ನಾನು ಓಡುವೆ means I am running. No. I run. ನಾನು ಓಡುವೆ. ನಾನು ಓಡಿದೆ. Yes. I ran. ನಾನು ಓಡುತ್ತೇನೆ. Very good. ನಾಳೆ ನಾನು ಓಡುತ್ತೇನೆ. Very good, Som. Very good. ಈಗ ನೆಕ್ಸ್ಟ್ ಪ್ರತಾಪ್ ಹೇಳಿ. ಪ್ರತಾಪ್ ನೆಕ್ಸ್ಟ್ ವರ್ಬ್. ಓಕೆ. ಯಾವ್ದಾದ್ರು wait it will come. ಸ್ಲೀಪ್ ಅಂದ್ರೆ ಮಲಗು. ಓಕೆ. ನಾನು ಮಲಗಿದ್ದೆ. No. Simple present tense you say. Okay, I'm starting with the simple present tense. Yes. ಮಲಗುವೆ. Okay, ನಾನು Yes. ಮಲಗುವೆ. Simple present. ನಾನು ಮಲಗಿದೆ. Simple past. Yes. ನಾನು ಮಲಗುತ್ತೇನೆ. Very good. Simple future. Very good. Excellent. You picked up very well. Slept. No, future sir, tene na means tene only. Okay. ಮಲಗುತ್ತೇನೆ. ಮಲಗುತ್ತೇನೆ. ಈಗ ಯಾರು ಹೇಳ್ತೀರಿ? Who will go? Indrajit? Okay, sir, I'll try. Try ಮಾಡಿ, ಪರವಾಗಿಲ್ಲ. Sir, drive, what is the word in Kannada? ಓಡಿಸು ಅಥವಾ ಚಲಾಯಿಸು. ನಾನು ಚಲಾಯುವೆ. ಕಾರು. ನಾನು ಕಾರ್ ಚಲಾಯುವೆ. ಚಲಾಯಿಸುವೆ. ನಾನು ಕಾರ್ ಚಲಾಯಿಸುವೆ. ನಾನು ಕಾರ್ ಚಲಾಯಿಸಿದೆ. ನಾನು ಕಾರ್ ಚಲಾಯಿಸಿದೆ. ನಾನು ಕಾರ್ ಚಲಾಯಿಸುತ್ತೇನೆ. ವೆರಿ ಗುಡ್. ಇನ್ನೊಂದ್ಸರಿ ಹೇಳಿ, ಈಗ ರಿಪೀಟ್ ಮಾಡಿ. ಓಕೆ. ನಾನು ಕಾರ್ ಚಲಾಯಿಸುವೆ. ನಾನು ಕಾರ್ ಚಲಾಯಿಸಿದೆ. ನಾನು ಕಾರ್ ಚಲಾಯಿಸುತ್ತೇನೆ. ಚಲಾಯಿಸುತ್ತೇನೆ. ವೆರಿ ಗುಡ್. ಚಲಾಯಿಸುತ್ತೇನೆ. ನೆಕ್ಸ್ಟ್. Drove. ಸಿಂಕ್ ಅಂದ್ರೆ ಮುಳುಗು. ಮುಳುಗು. MULUGU. ಮುಳುಗು. Sir, what is the word for boat? What is the word for boat? ದೋಣಿ. DOONI. ದೋಣಿ. Sir, if we suppose don't know the Kannada word for a particular thing, so for example, I don't know Kannada word for sink. So just out of curiosity, can I say sinkuve, sinkidde? No. That meaning will be entirely different. Okay. So ನಾನು ಟ್ರೈ ಮಾಡ್ತೀನಿ ಸರ್. ಟ್ರೈ ಮಾಡಿ. ಸಿಂಕ್. ಓಕೆ. ನಾನು ದೋಣಿ ಮಲಗುವೆ. No. ನಾನು ಮುಳುಗುವೆ. You assume that you are in swimming pool. Already said. Assume Okay. that you are in swimming pool. So you could say I sink. ನಾನು ಮಲಗುವೆ. ಮುಳುಗುವೆ. ಸಾರಿ. ನಾನು ಮುಳುಗುವೆ. ನಾನು ಮುಳುಗಿದೆ. Yes. ನಾನು ಮುಳುಗುತ್ತೇನೆ. ಮುಳುಗುತ್ತೇನೆ. ನಾನು ಮುಳುಗುತ್ತೇನೆ. Yes, repeat ಮಾಡಿ. ಇನ್ನೊಂದ್ಸರಿ ರಿಪೀಟ್ ಮಾಡಿ. ನಾನು ಮುಳುಗುವೆ.
ಮುಳುಗುವೆ. ನಾನು ಮುಳುಗಿದೆ. ನಾನು ಮುಳುಗುತ್ತೇನೆ. ಮುಳುಗುತ್ತೇನೆ. ನಾನು ಮುಳುಗುತ್ತೇನೆ. Very good. Next. But you can add boat, sir. ನಾನು boat. Okay. I will tell you. ಇದು boat is there here. Boat ಮುಳುಗುವುದು. Boat ಮುಳುಗುವುದು. The boat sinks. The boat sank. The boat ಮುಳುಗಿದೆ. The boat will sink. Boat ಮುಳುಗುತ್ತದೆ. Okay? Okay. Next ಹೋಗೋಣ. Next verb. See means ನೋಡು. NOODU ನೋಡು. ಯಾರು ಟ್ರೈ ಮಾಡ್ತೀರಾ ಇದನ್ನ? I will try, sir. ಟ್ರೈ ಮಾಡಿ. Okay. ನಾನು ನೋಡುವೆ. Very good. ನಾನು ಓದಿದೆ. ನೋಡಿದೆ. ಸೂಪರ್. ನೋಡಿದೆ. ನಾನು ನೋಡುತ್ತೇನೆ. ವೆರಿ ಗುಡ್. ಇನ್ನೊಂದ್ಸರಿ ರಿಪೀಟ್ ಮಾಡಿ ಆರ್ತಿ. ನಾನು ನೋಡುವೆ. ನಾನು ನೋಡಿದೆ. ವೆರಿ ಗುಡ್. ನಾನು ನೋಡುತ್ತೇನೆ. ಸೂಪರ್. In future. Sir, what is the word for movie? Sir, what is the word for movie? Cinema. Cinema. Okay. Cinema, movie, it is like all language it will be understood. And TV also same, right? TV also same. TV. Okay. TV actually Doordarshana. Doordarshana. Television means Doordarshana. Okay, fine. ಮುಂದೆ ಹೋಗೋಣ. Buy means ಖರೀದಿಸು. KAREEDISU ಖರೀದಿಸು. ಯಾರು ಟ್ರೈ ಮಾಡ್ತೀರಿ? ಟ್ರೈ ಮಾಡಿ. I buy. ನಾನು ಖರೀದಿಸುವೆ. Next, ನಾನು ಖರೀದಿಸಿದೆ. Okay. ಖರೀದಿಸಿದೆ. Now spelling you understand first. KAREEDISUVE ಖರೀದಿಸುವೆ. ಖರೀದಿಸುವೆ. Okay, I will practice. ಖರೀದಿಸುವೆ. Same here. ಖರೀದಿಸಿದೆ. Ankita, just follow this Hindi word if you know Hindi. Kharidna. Okay, kharidna. Yeah. Okay. Thank you, madam. Thank you so much. Kharid. Okay. ಖರೀದಿಸಿದೆ. No, खरीद मैडम बोलना आप बोल दिया ना मैडम. खरीद. सीधे. Very good. No, not खरीदे. खरीद. सीधे.
Yes, very good. Try ಮಾಡಿ ಇನ್ನೊಂದ್ಸರಿ ಈಗ. Last one missing. Last one is missing. Let her come back. First one from beginning. ಹೇಳಿ. Okay. ನಾನು ಖರೀದಿಸಿದೆ. ಸುವೆ first. ಖರೀದಿಸುವೆ. Very good. ನಾನು ಖರೀದಿಸಿದೆ. ನಾನು ಖರೀದಿಸಿದ್ದೇನೆ. That's all. ಖರೀದಿಸುತ್ತೇನೆ. ಖರೀದಿಸುತ್ತೇನೆ. Okay. Baldeep, could you try? Okay, sir. ನಾನು ಕ್ಲೋತ್ಸ್ ಖರೀದಿಸುವೆ. ನಾನು ಕ್ಲೋತ್ಸ್ ಖರೀದಿಸಿದೆ. Very good. ನಾನು ಕ್ಲೋತ್ಸ್ ಖರೀದಿಸುತ್ತೇನೆ. Super. That's all. ನಾನು ತರಕಾರಿ ವೆಜಿಟೇಬಲ್ಸ್ ಖರೀದಿಸುವೆ. ನಾನು ವೆಜಿಟೇಬಲ್ಸ್ ಖರೀದಿಸಿದೆ. ನಾನು ವೆಜಿಟೇಬಲ್ ಖರೀದಿಸುತ್ತೇನೆ. ನೀವು ಹೇಳಿ ಈಗ ಮತ್ತೊಂದು ಸರಿ ಅಂಕಿತಾ. ಓಕೆ, shall we go continue? ಖರೀದಿಸಿದ್ದೇನೆ ಆರ್ ಖರೀದಿದ್ದೇನೆ. ಖರೀದಿಸು. ಖರೀದಿಸಿದ್ದೇನೆ. ಖರೀದಿಸುತ್ತೇನೆ. ಸುತ್ತೇನೆ. That's all. Future tense. Okay. Next. Right. Wrote. ಯಾರು ಟ್ರೈ ಮಾಡಿ. ರೈಟ್ ಮೀನ್ಸ್ ಬರೆ. BARE ಬರೆ. ನಾನು ಬರೆಯುವೆ. ವೆರಿ ಗುಡ್. ನಾನು ಬರೆಸಿದೆ. ನೋ ಬರೆದೆ. ದಟ್ಸ್ ಆಲ್. ನಾನು ಬರೆಯುವೆ. ನಾನು ಬರೆದೆ. ನಾನು ಬರೆದಿನೆ. ಬರೆಯುತ್ತೇನೆ. ನಾನು ಬರೆಯುತ್ತೇನೆ. ನಾನು ಬರೆಯುವೆ. ನಾನು ಬರಿದೆ. ನಾನು ಬರೆಯುತ್ತೇನೆ. ಎಸ್. ಈಗ ಹೇಳಿ, ನಾನು ಪುಸ್ತಕ ಬರೆಯುವೆ. ಆಡ್ ಮಾಡಿ ಪುಸ್ತಕ. ನಾನು ಪುಸ್ತಕ ಬರೆಯುವೆ. ನಾನು ಪುಸ್ತಕ ಬರೆಯುವುದೇ. ಬರೆದೆ. ನಾನು ಪುಸ್ತಕ ಬರೆದೆ. ನಾನು ಪುಸ್ತಕ ಬರೆಯುವುದೇನೆ. ಬರೆಯುತ್ತೇನೆ. ರಿಪೀಟ್ ಮಾಡಿ ಸರ್ ಇನ್ನೊಂದ್ಸರಿ. ನಾನು ಪುಸ್ತಕ ಬರೆಯುವೆ. ನಾನು ಪುಸ್ತಕ ಬರೆದೆ. ನಾನು ಪುಸ್ತಕ ಬರೆಯುತ್ತೇನೆ. ವೆರಿ ಗುಡ್. ಎಕ್ಸಲೆಂಟ್. Sell means ಮಾರು. MAARU. ಬೇಜನ. ಯಾರು ಟ್ರೈ ಮಾಡ್ತೀರಾ ಇದನ್ನ? I will try. ಮಾಡಿ. So ನಾನು ಬಟ್ಟೆ ಮಾರುವೆ. ಬಟ್ಟೆ. Yes. ಬಟ್ಟೆ means cloth. ನಾನು ಬಟ್ಟೆ ಮಾರುವೆ. ನಾನು ಮಾರುದೆ. ಬಟ್ಟೆ. ನಾನು ಬಟ್ಟೆ ಮಾರಿದೆ. ವೆರಿ ಗುಡ್. ನಾನು ಬಟ್ಟೆ ಮಾರುತ್ತೇನೆ. ಸೂಪರ್. ಈಗ ಮೊಬೈಲ್ ಸೇರಿಸ್ಕೊಳ್ಳಿ. ಅಲ್ಲಿ ಐ ಸೆಲ್ ಮೊಬೈಲ್ ಬದಲಾಗಿ ಐ ಸೆಲ್ ಮೊಬೈಲ್ ಹೇಳಿ. ಈಗ ಮೊಬೈಲ್ ಕನ್ನಡದಲ್ಲಿ ಚರವಾಣಿ ಅಂತ ಹೇಳಿದ್ದೀರಾ? ಜಂಗಮವಾಣಿ ಅಂತಾರೆ. ಜಂಗಮವಾಣಿ. ಚರವಾಣಿ ಅಲ್ವಾ? ಜಂಗಮವಾಣಿ. ಓಕೆ. ಹೇಳಿ ಯಾರಾದ್ರೂ ಸೇರಿಸ್ಕೊಂಡು. ಸೆಲ್ ಅಂದ್ರೆ ನಾನು ಮೊಬೈಲ್ ಮಾರುವೆ. ನಾನು ಮೊಬೈಲ್ ಮಾರಿದೆ. ನಾನು ಮೊಬೈಲ್ ಮಾರುವೆ. ನಾನು ಮೊಬೈಲ್ ಮಾರಿದೆ. ನಾನು ಮೊಬೈಲ್ ಮಾರುತ್ತೇನೆ. ವೆರಿ ಗುಡ್. ಸರಿ ಸರ್. ಸರಿ ಇದೆ. ಫೈಟ್ ಮೀನ್ ಹೋರಾಡು. HORAADU. ಹೋರಾಡು.
ಹಾ, ಎನಿಬಡಿ ಟ್ರೈ ಮಾಡ್ತೀರಾ? ನಾನು ಟ್ರೈ ಮಾಡಿದ್ದೀನಿ. ಮಾಡ್ತೀನಿ. ನಾನು ಟ್ರೈ ಮಾಡ್ತೀನಿ. ಮಾಡ್ತೀನಿ. ಹಾ, ನಾನು ಟ್ರೈ ಮಾಡ್ತೀನಿ. ಹಾ. ನಾನು ಹೋರಾಡಿದೆ. ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್, ನಾನು ಹೋರಾಡಿದೆ. ಹ್ಮ್. ಸಿಂಪಲ್ ಪ್ರೆಸೆಂಟ್, ನಾನು ಹೋರಾಡುವೆ. ಸಿಂಪಲ್ ಫ್ಯೂಚರ್, ನಾನು ಹೋರಾಡುತ್ತೇನೆ. ವೆರಿ ಗುಡ್, ಎಕ್ಸಲೆಂಟ್. ಟೇಕ್ ಅಂದ್ರೆ ತೆಗೆದುಕೊಳ್ಳುವೆ. ತೆಗೆದುಕೊಳ್ಳುವೆ. ಟುಕ್ ಅಂದ್ರೆ ತೆಗೆದುಕೊಂಡೆ. ಟೇಕ್ ಅಂದ್ರೆ ತೆಗೆದುಕೊಳ್ಳುವೆ. ಟುಕ್ ಅಂದ್ರೆ ತೆಗೆದುಕೊಂಡೆ. ಈಗ ಟ್ರೈ ಮಾಡಿ ಯಾರಾದ್ರೂ. ಸರ್ ಸ್ಪೆಲ್ಲಿಂಗ್ ಸರ್, ಟೇಕ್ TEGUDUKONDE, ತೆಗೆದುಕೊಂಡೆ. ತೆಗೆದುಕೊಂಡೆ, ಟುಕ್. ಸರ್, ಕ್ಯಾನ್ ವಿ ಆಲ್ಸೋ ಸೇ ವಿ ಸೇ ನಾ ತಗೋಲಿ, ಸ್ಪೂನ್ ತಗೋಲಿ, ನೀರು ತಗೋಲಿ. ತಗೊಳ್ಳಿ. ನಾನು ಪಠ್ಯ ಭಾಷೆ ಹೇಳ್ತಾ ಇದ್ದೀನಿ, ಆಮೇಲೆ ಬರ್ತೀನಿ, ಅದನ್ನು ಹೇಳ್ತೀನಿ. ನಾನು ಟ್ರೈ ಮಾಡಿ. ಟ್ರೈ ಮಾಡಿ. ನಾನು ಮೋಟರ್ ಸೈಕಲ್ ತಗೊಳ್ವಿ. ತೆಗೆದುಕೊಳ್ಳುವೆ. ಓಕೆ. ನಾನು ಮೋಟರ್ ಸೈಕಲ್ ತೆಗೆದುಕೊಳ್ಳುವೆ. 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 ನಾನು ಮೋಟರ್ ಸೈಕಲ್ ತೆಗೆದುಕೊಳ್ಳುವೆ. ನಾನು ಮೋಟರ್ ಸೈಕಲ್ ತೆಗೆದುಕೊಂಡಿದ್ದೆ. ಕೊಂಡೆ. ನಾನು ಮೋಟರ್ ಸೈಕಲ್ ತೆಗೆದುಕೊಂಡೆ. ನಾನು ಮೋಟರ್ ಸೈಕಲ್ ತೆಗೆದುಕೊಂಡಿದ್ದೇನೆ. ತೆಗೆದುಕೊಂಡಿದ್ದೇನೆ. ನಾನು ಮೋಟರ್ ಸೈಕಲ್ ತೆಗೆದುಕೊಂಡಿದ್ದೇನೆ. ತೆಗೆದುಕೊಳ್ಳುತ್ತೇನೆ. ನಾನು ಮೋಟರ್ ಸೈಕಲ್ ತೆಗೆದುಕೊಳ್ಳುತ್ತೇನೆ. ತೆಗೆದುಕೊಳ್ಳುತ್ತೇನೆ. See, first you say no, ತೆಗೆದುಕೊಳ್ಳುವೆ. In last future tense, ತೆಗೆದು ಕೊಳ್ಳು, we remove, TTENI we add. That's all. ತೆಗೆದುಕೊಳ್ಳುವೆ. Present tense we say, isn't it? Yeah. ತೆಗೆದುಕೊಳ್ಳುವೆ. In future tense, ತೆಗೆದುಕೊಳ್ಳುತ್ತೇನೆ. We remove, ತೇನೆ we add. ಓಕೆ, ಸರಿ. ಇನ್ನೊಂದ್ಸರಿ ಹೇಳಿ. ಈಗ ಇನ್ನೊಂದ್ಸರಿ ಹೇಳಿ. ಓಕೆ. ನಾನು ಮೋಟರ್ ಸೈಕಲ್ ತೆಗೆದುಕೊಳ್ಳುವೆ. ನಾನು ಮೋಟರ್ ಸೈಕಲ್ ತೆಗೆದುಕೊಂಡಿದ್ದೆ. ನಾನು ಮೋಟರ್ ಸೈಕಲ್ ತೆಗೆದುಕೊಂಡೆ. ನಾನು ಮೋಟರ್ ಸೈಕಲ್ ತೆಗೆದುಕೊಳ್ಳುತ್ತೇನೆ. ಸೂಪರ್, ಚೆನ್ನಾಗಿ ಹೇಳಿದ್ರಿ. ಸಿಂಗ್ ಮೀನ್ಸ್ ಹಾಡು, ಹಾಡುವೆ. HAADU, ಹಾಡುವೆ. ಯಾರು ಹೇಳ್ತೀರಾ ಇದನ್ನ? ಸ್ಯಾಂಗ್ ಅಂದ್ರೆ ಹಾಡಿದೆ, ಹಾಡುತ್ತೇನೆ. ಸಿಂಗ್, ಸ್ಯಾಂಗ್, ಹಾಡುವೆ, ಹಾಡಿದೆ, ಹಾಡುತ್ತೇನೆ. ಇದನ್ನ ನಾನು ಹಾಡುವೆ. ನಾನು ಹಾಡಿದೆ. ನಾನು ಹಾಡುತ್ತೇನೆ. ಸಾಂಗ್ ಮೀನ್ಸ್ ಹಾಡು. ಸಿಂಗ್ ಮೀನ್ಸ್ ಹಾಡು. ಹೇಳಿ, ಟ್ರೈ ಮಾಡಿ ಯಾರು. I will try. ಮಾಡಿ. ನಮಿತ್ ಟ್ರೈ ಮಾಡಿ. ನಾನು ಹಾಡಿದೆ. past tense. ನಾನು ಹಾಡುವೆ. Present tense. ನಾನು ಹಾಡುತ್ತೇನೆ. Very good. Future tense. ನಾನು ಹಾಡುತ್ತೇನೆ. ಹಾಡುವೆ. ನಾನು ಹಾಡುವೆ. ನಾನು ಹಾಡಿದೆ. ನಾನು ಹಾಡಿದೆ. ನಾನು ಹಾಡುತ್ತೇನೆ.
ನಾಡು ಹಾಡು ಹಾಡುತ್ತೇನೆ. ವೆರಿ ಗುಡ್, ವೆರಿ ಗುಡ್. Yes. ನಾನು ಭಜನಾ ಹಾಡಿದೆ. ನಾನು ಭಜನಾ ಹಾಡಿದೆ. ಹಾ, ಭಜನೆ ಹಾಡಿದೆ. ಭಜನೆ ಹಾಡಿದೆ. Give, gave. Give means kodu. Gave means kotte. Give means kodu. Give means kodu. Gave means kotte. ಯೂಸ್ ಮಾಡಿ. ಯಾರು ಯೂಸ್ ಮಾಡ್ತೀರಾ? ನಾನು ಹಾಲು ಕೊಡು. ನನಗೆ ಹಾಲು ಕೊಡಿ. ಓಕೆ, ಬಟ್ ಯು ಮೇಕ್ ಸೆಂಟೆನ್ಸ್ ನಾ ಪ್ರೆಸೆಂಟ್ ಟೆನ್ಸ್. ಓಕೆ, ನನಗೆ ಹಾಲು ಕೊಡಿ. ಓಕೆ, ನನಗೆ ಹಾಲು ಕೊಟ್ಟೆ. No, you say I. You use in verb form only. You are giving order. Instead of that, make one sentence. Okay. So, like, I need milk, please. So, ನನಗೆ ಹಾಲು ಕೊಡಿ. That is perfect line. Yes. I got milk. ನನಗೆ ಸಿಕ್ತು. That is got. Got is a different verb now here. Give means I give milk. I gave milk. You say like that. Oh, okay. So I gave milk as a shopkeeper. I gave milk to you. Right? Yeah. There you say that. And you came, so I can say Nale Nimma Bartanire. And came means. Now don't try other sentence now. Only you make small sentence. Very simple. Nanu halu kodi. Halu koduve. Nanu halu kotte. Very good. Super. Nale nanu halu kottitine. Koduttene. Very good. Super. Say once again. Once again ಹೇಳಿ ಇದನ್ನ. Same ಇನ್ನೊಂದ್ಸರಿ ಹೇಳಿ. ನಾನು ಹಾಲು ಕೊಡುವೆ. ನಾನು ಹಾಲು ಕೊಟ್ಟೆ. ನಾಳೆ ನಾನು ಕೊಡುತ್ತೇನೆ. Very good. Very good. Sir, I have an observation. Normally, for some verbs in past tense, we are using idde, but here we are using kotte. So how do we understand where? Some verbs, no. As it is, it won't come. Kodu. I will say this type of words. Needide. Kodu, kotte. Tattu, tattide. These are the words will come sometime. These are rarely it will come. You could understand this. You write this. Give kodu, kotte. Kodu, K-O-D-U. Kodu, kotte. K-O-T-T-E. Kotte. Did you understand now? Very simple words. Simple present tense, simple past tense, simple future tense. I'm repeating last line. Actually, Nanu halu koduve, Nanu halu kotte, Nale Nanu halu kodutene. That is correct, right? Super. Right. Take example. Is a Nanu halu koduve. You have given to somebody. Then you say Nanu halu kotte. Nanu halu koduttene. Somebody will say, after some time, I will give milk to you. Nanu halu koduttene. Clear? So, sir, can we use the same for rupees also? Nanu rupaye kotte. That's what I'm telling now. Now, I halu kotte. Take example. Nanu mobile koduve. Nanu mobile kotte. Nanu mobile koduttene. Nanu book ಕೊಡುವೆ. ನಾನು ಬುಕ್ ಕೊಟ್ಟೆ. ನಾನು ಬುಕ್ ಕೊಡುತ್ತೇನೆ.
ಓಕೆ, ನಾನು ಓಲಾ ಬುಕ್ ಮಾಡುವೆ, ಓಲಾ ಬುಕ್ ಮಾಡಿದೆ, ನಾನು ಓಲಾ ಬುಕ್ ಮಾಡುತ್ತೇನೆ. ನಾನು ಊಬರ್ ಬುಕ್ ಮಾಡುವೆ, ನಾನು ಊಬರ್ ಬುಕ್ ಮಾಡಿದೆ, ನಾನು ಊಬರ್ ಬುಕ್ ಮಾಡುತ್ತೇನೆ. ನಾನು ನಾನು ಗೋಲ್ಡ್ ಬಂಗಾರ, ಗೋಲ್ಡ್ ಮೀನ್ಸ್ ಬಂಗಾರ. ನಾನು ಬಂಗಾರ ಖರೀದಿಸುವೆ, ನಾನು ಬಂಗಾರ ಖರೀದಿಸಿದೆ, ನಾನು ಬಂಗಾರ ಖರೀದಿಸುತ್ತೇನೆ. Clear? You could add any word instead of coffee, tea, Horlicks, Bonvita. You could add anything. Lemon tea, ginger tea. You could add anything. ನಾನು ಮಾಡುವೆ, ನಾನು ಓಡುವೆ, ನಾನು ಓಡುವೆ, ಓಡಿದೆ, ಓಡುತ್ತೇನೆ. Very simple. ಓಡುವೆ, way you need to add, they you need to add sometime majority, last future tense ತೇನೆ, ಮಾಡುತ್ತೇನೆ, ಹೋಗುತ್ತೇನೆ, ಬರುತ್ತೇನೆ. That these words you need to be understand. So how many words we have learned today? New verbs. How many verbs? At least 10, 12. So I am going to request you, all of you, use these words and make at least 2 new words, sentences. Make at least 12 verbs into make like sleep. ನಾನು ಮಲಗುವೆ, ನಾನು ಮಲಗಿದೆ, ನಾನು ಮಲಗುತ್ತೇನೆ. Like this, you need to make 2 sentences and put in the group. Let us see. I will see by the time end of the day you could post in the group. So whenever you are free now, you are in good mood, you could put now itself. Otherwise, after some time, you are going to forget. So you'll be busy with various things. Another 10-15 minutes, you focus this and create another, for each verb, create 2 ಹೊಸ ಸೆಂಟೆನ್ಸ್ ಮಾಡಿ ನೀವು ಗ್ರೂಪ್ ಅಲ್ಲಿ ಹಾಕಿ. ನಾನು ನೋಡಿ ಕರೆಕ್ಟ್ ಮಾಡಿ ಕೊಡ್ತೀನಿ ನಿಮಗೆ. ಹೊಸ ಇಸ್ ವಾಟ್? ಎರಡು ಹೊಸ ಇಸ್ ಅ ನ್ಯೂ. ನ್ಯೂ, HOSA, ಹೊಸ, ನ್ಯೂ. And opposite of ಹೊಸ? ಓಲ್ಡ್, ಹಳೆಯ. HA capital LEYA, ಹಳೆಯ. ಹೊಸ, ಹಳೆಯ. ಹೊಸ is a new, old is ಹಳೆಯ. ಹೊಸ ಹಳ್ಳಿ, ಹೊಸ ಹಳ್ಳಿ is a place. New ಹಳ್ಳಿ, new village. New village. Okay, okay. Hosa village is there, right? Hosa road. Hosa road is new road. Hosa road is new road. Hosa road, yeah. Hosa road is called as Hosa road. That's Hosa road. Hosa road is called as Hosa road, sir. Why is that so? Hosur. Hosur. Vasa is a new. Halaya means old. Hosur. Vasa uru. Vasa uru means Hosur. It become gradually Vasa uru. So new village. New village. New village. Old Madras road. Old Madras road. You could see, na? Old Madras road. New airport road. Vasa airport road. Vasa airport road. New airport road. Old Madras road. You could see. Old means Halaya. New Vasa airport road. Many people even say new airport road. So another airport will come to Bangalore now. There are a lot of discussions are going on. Where it is going to come, we don't know. Okay, is it clear? Sir, one query. Now this is old and new for we use for road and village. If I have to say fresh and old for food, so what I will use? This is fresh food. This is old food. Fresh food for food. Yeah. Fresh. Tangalu. Old means Tangalu. TA. Tangalu. 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 Old means you have prepared in the morning. You are going to eat in the afternoon. That is Tangalu. Old food. And if I make rice now, so this will be what food? Rice after. Now you have made already.
You are going to eat 4 o'clock. Now that is Tangalu. Old food already. Fresh. So fresh. Nava. NAVA. Nava ahara. Fresh ahara. Or if you remove that nava, taja. Taja vegetables. Taja. That is a good word. Taja tindi. Taja tindi means fresh food. There's a hotel chain, Taja Tindi. Yes. Fresh food. Taja Tindi. Taja old. Tangalu. Taja Tangalu. Taja means fresh. Tangalu means old food. So after the 4-5 hours we are going to eat. Majority, that is our life. Always we eat Tangalu only. That's why we say in Kannada, fridge means Tangalu dabbi. Fridge means we call Tangalu dabbi. We prepare everything and keep in the fridge. That is Tangalu dabbi. Okay. Tangalu dabbi. Tangalu dabbi. So we call in the so that is a word we use, Tangalu. Fridge means fridge we brought for that only. We are not eating taja food. Everything we are Tangalu uta, Tangalu tindi, Tangalu juice, everything Tangalu only. Yes. Sir, one last question. Yeah, please. Yes, one last question. So I tried to speak Kannada with some of the local persons, but they started full-fledged. So how to say I am new to Kannada or something, I'm learning Kannada or something? How can I say that? ನೀವು ನಾನು ಕನ್ನಡ ಕಲಿಯುತ್ತಿದ್ದೇನೆ. ನಾನು ಕನ್ನಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದಿಸ್ ಇಸ್ ನಾನು ಕನ್ನಡ ಕಲಿಯುತ್ತಿದ್ದೇನೆ. ನಿಧಾನವಾಗಿ ಮಾತನಾಡಿ. So let me note down. ನಾನು ಕನ್ನಡ ಕಲಿಯುತ್ತಿದ್ದೇನೆ. ಐ ಆಮ್ ಲರ್ನಿಂಗ್ ಕನ್ನಡ. ದಯವಿಟ್ಟು ನಿಧಾನವಾಗಿ ಮಾತನಾಡಿ. ಓಕೆ. ನಿಧಾನವಾಗಿ, ಸ್ಲೋಲಿ. ಐ ರಿಕ್ವೆಸ್ಟ್ ಯು ಟು ಸ್ಪೀಕ್ ಸ್ಲೋಲಿ. ದಯವಿಟ್ಟು ನಿಧಾನವಾಗಿ. ಸೂಪರ್ ಸರ್. ಓಕೆ, ಹೇಳಿ ಈಗ ಹೇಳಿ. ನಾನು ಕನ್ನಡ ಕಲಿಯುತ್ತಿದ್ದೇನೆ. ದಯವಿಟ್ಟು ನಿಧಾನವಾಗಿ ಮಾತನಾಡಿ. ಯು ಶುಡ್ ಸೇ ಲಾಸ್ಟ್ ವರ್ಡ್. ನಾನು ಕನ್ನಡ ಕಲಿಯುತ್ತಿದ್ದೇನೆ, ನಿಧಾನವಾಗಿ ಮಾತನಾಡಿ. ಮಾತನಾಡಿ. ಓಕೆ ಸರ್, ಬೇರೆ ಅವರು ಕನ್ನಡ ಕಲಿತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಅದು ಸರಿ ಭಾಷಾ ಅದಲ್ವಾ? ಮತ್ತೆ ಹೇಳಿ ಇನ್ನೊಂದ್ಸರಿ ಹೇಳಿ. ನಾನು ಕನ್ನಡ ಕಲಿತಾ ಇದ್ದೀನಿ. ಸರಿ ಇದೆ. ಸರಿ ಇದೆನಾ? ಸರಿ ಇದೆ. ಕಲಿಯುತ್ತಿದ್ದೇನೆ. ಲಾಸ್ಟ್ ವೀಕ್ ಆಲ್ಸೋ ಐ ಪುಟ್ ದಿ ಸೇಮ್ ವರ್ಡ್. ಕಲಿಯುತ್ತಿದ್ದೇನೆ, ಕಲಿಯುತ್ತಿದ್ದೀನಿ. TTE is same, don't worry. Okay. TTI NI ಕಲಿಯುತ್ತಿದ್ದೀನಿ. TTENE ಕಲಿಯುತ್ತಿದ್ದೇನೆ. Both are same. ಕಲಿಯುತ್ತಿದ್ದೇನೆ is a text language. ಕಲಿಯುತ್ತಿದ್ದೀನಿ is a spoken language. ಕಲಿತಾ ಇದ್ದೀನಿ is? That is also fine. ಕಲಿತಾ ಇದ್ದೀನಿ, no problem. Okay. Learn is kaliyu. Kali. Learn is kali. Learn is kali. I spoke in Kannada with whatever I have learnt to my Kannada friend. He was so happy. In the end, he said, "Bahala sandosha." Excellent. Yararu try madidra? This is the beauty here. Okay, this is the beauty here. People appreciate if you learn. Yes. Yeah. If you go to Punjab and speak Punjabi and you speak wrong, you will see the other action. Okay, so this is different, which is very good. Yes. Please try ಮಾಡಿ. ನೀವು ಬೇರೆಯವ್ರ ಜೊತೆ ಮಾತಾಡಿ, ಹೇಳಿ ಅವರಿಗೆ ನಾನು ಕನ್ನಡ ಕಲಿತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ. ಹೇಳಿ ಅವರಿಗೆ ನಾನು ಕನ್ನಡ ಕಲಿತಾ ಇದ್ದೀನಿ, ಸಪೋರ್ಟ್ ಮಾಡಿ. ಪೀಪಲ್ ಹ್ಯಾಪಿ, ದೇ ಸಪೋರ್ಟ್ ಯು, ದೇ ಸ್ಪೀಕ್ ಇನ್ ಕನ್ನಡ ಸ್ಲೋಲಿ. ಮಾತಾಡಿ ಅದನ್ನ.
ನೀವು ಹೇಳಿ, ನಾನು ಕನ್ನಡ ಕಲಿತಾ ಇದ್ದೀನಿ. ಫೀಲ್ ಪ್ರೌಡ್. ಸಪೋರ್ಟ್ ಮಾಡಿ, ನಮಗೆ ಕಲಿತೀವಿ. ಲಾಸ್ಟ್ ವೀಕ್ ಐ ಶೇರ್ಡ್ ಒನ್ ವಿಡಿಯೋ ಟು ಯು. ಹ್ಯಾವ್ ಯು ಸೀನ್? ಇನ್ ದ ವಾಟ್ಸ್ಆಪ್ ಗ್ರೂಪ್ ಐ ಹ್ಯಾವ್ ಶೇರ್ಡ್. Yes, sir. One lady speaking with that one. Today also I will share. Last week I went to vegetable market. The guy from Bihar, he is in Karnataka and he is selling eggs. I was speaking with him. So I will share the video. You could see how he is speaking Kannada, and he has boldly said, "Oh, we want to learn Kannada. Now Kannada kalibeku. ಕಲ್ತ್ರೆ ವ್ಯಾಪಾರ ಆಗುತ್ತೆ, ನೆಟ್ವರ್ಕ್ ಬಿಲ್ಡ್ ಆಗುತ್ತೆ." ಇನ್ ದಟ್ ವೇ ಈಸ್ ಸೇಯಿಂಗ್ ದಟ್. ಓಕೆ, ನಾಳೆ ಭೇಟಿ ಮಾಡೋಣ. ಈ ವರ್ಡ್ಸ್ ಅನ್ನ ಇವತ್ತು ಏನ್ ಕಲ್ತಿದ್ದೀರಾ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಪ್ರಾಕ್ಟೀಸ್ ವಿತ್ ಯುವರ್ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ವಿತ್ ವೈಫ್, ಚಿಲ್ಡ್ರನ್, ಫ್ರೆಂಡ್ಸ್ ಪ್ರಾಕ್ಟೀಸ್ ಮಾಡಿ. ನಾವು ತಿನ್ನುವಾಗ ಆಫ್ಟರ್ ದಟ್ ಸಮ್ ಟೈಮ್ ಮಲಗುವೆ, ಯು ಸೇ ಮಲಗುವೆ, ಕೊಡುವೆ, ಕೊಟ್ಟೆ, ಯು ಪ್ರಾಕ್ಟೀಸ್ ದಟ್. ಸೊ ವೆನ್ ಯು ಆರ್ ಡ್ರಿಂಕಿಂಗ್ ಕಾಫಿ, ನಾನು ಕುಡಿಯುವೆ. ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಕಾಫಿ ಯು ಸೇ ನಾನು ಕಾಫಿ ಕುಡಿದೆ. 4 o'clock ಐ ವಿಲ್ ಡ್ರಿಂಕ್ ಕಾಫಿ, ನಾನು ಕಾಫಿ ಕುಡಿತೀನಿ. ಯು ಪ್ರಾಕ್ಟೀಸ್ ಎವ್ರಿಥಿಂಗ್. ಮಾತನಾಡುವೆ, ಮಾತನಾಡಿದೆ, ಮಾತನಾಡುತ್ತೇನೆ, ಎವ್ರಿಥಿಂಗ್. ಸೊ ಕೇಳುವೆ, ಕೇಳಿಸಿಕೊಂಡೆ, ಕೇಳಿಸಿಕೊಳ್ಳುತ್ತೇನೆ. ಹಾಡುವೆ, ಹಾಡಿದೆ, ಹಾಡುತ್ತೇನೆ. ಈ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕ್ ಆಗಿ ಬರುತ್ತೆ. 3 words: ಹಾಡುವೆ, ಆಡಿದೆ, ಆಡುತ್ತೇನೆ. ಹಾಡುವೆ, ಆಡಿದೆ, ಆಡುತ್ತೇನೆ. ನೋಡುವೆ, ನೋಡಿದೆ, ನೋಡುತ್ತೇನೆ. ಕೇಳುವೆ, ಕೇಳಿದೆ, ಕೇಳುತ್ತೇನೆ. ಬರುವೆ, ಬಂದೆ, ಬರುತ್ತೇನೆ. ಬುಕ್ ಮಾಡುವೆ, ಬುಕ್ ಮಾಡಿದೆ, ಬುಕ್ ಮಾಡುತ್ತೇನೆ. ಆರ್ಡರ್ ಮಾಡುವೆ, ಆರ್ಡರ್ ಮಾಡಿದೆ, ಆರ್ಡರ್ ಮಾಡುತ್ತೇನೆ. ಸಿಕ್ಕಿದೆ, ಸಿಗುವೆ, ಸಿಗುವೆ, ಸಿಕ್ತೆ, ಸಿಕ್ಕಿದೆ, ಸಿಕ್ಕಿದೆ, ಸಿಗುತ್ತೇನೆ. ಎಸ್, ದಟ್ಸ್ ಆಲ್. ಬರುವೆ, ಬಂದೆ, ಬರುತ್ತೇನೆ. Sir, sikkuve means what? Sikkuve means? Mila. I got it. Sikkide. And sir, some people say fan agitte. Fan akde. Akde means? See, put. No, in English, put is the same verb. Same. There is no alternative. Put. Hakuve. Put. Hakide. ನಾನು ಫ್ಯಾನ್ ಹಾಕುವೆ, ನಾನು ಫ್ಯಾನ್ ಹಾಕಿದೆ, ನಾನು ಫ್ಯಾನ್ ಹಾಕುತ್ತೇನೆ. ಸ್ವಿಚ್ ಆನ್ ಮಾಡುವೆ, ಸ್ವಿಚ್ ಆನ್ ಮಾಡಿದೆ, ಸ್ವಿಚ್ ಆನ್ ಮಾಡುತ್ತೇನೆ. ನಾನು ಕೊಡುವೆ, ಕೊಟ್ಟೆ, ಕೊಡುತ್ತೇನೆ. ಸೊ ಪ್ರಾಕ್ಟೀಸ್ ಎವ್ರಿ ಡೇ. ವಿ ಯೂಸ್ ಲಾಟ್ ಆಫ್ ವರ್ಬ್ ಆಕ್ಷನ್ಸ್ ದಟ್ ಯು ನೀಡ್ ಟು ಪ್ರಾಕ್ಟೀಸ್ ಇನ್ ಅವರ್ ಡೇ ಟು ಡೇ ಲೈಫ್. ನೀವು ಏನು ಕೆಲಸ ಮಾಡ್ತೀರಾ, ವಾಟ್ ಆರ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಡೂ, ಥಿಂಕ್ ಇನ್ ಕನ್ನಡ. ಇದನ್ನ ಕನ್ನಡದಲ್ಲಿ ಏನಂತಾರೆ? ಊಟ ಮಾಡುವೆ, ತಿನ್ನುವೆ, ಕುಡಿಯುವೆ, ಮಲಗುವೆ. ಆಫ್ಟರ್ ದ ಲಂಚ್ ಯು ಸ್ಲೀಪ್. ಮಲಗುವೆ, ಮಲಗಿದೆ, ಮಲಗುತ್ತೇನೆ. ಲೈಕ್ ದಟ್ ಯು ನೀಡ್ ಟು ಪ್ರಾಕ್ಟೀಸ್ ಎವ್ರಿ ಆಕ್ಷನ್. What is the word for clean? ಸ್ವಚ್ಛ ಮಾಡುವೆ, ಸ್ವಚ್ಛ ಮಾಡುವೆ. स्वच्छ ಮಾಡುವೆ. मैडम आपको ज्यादा काम करते रहेंगे, so whichever the activities you do in kitchen you practice. That is the verbs. wash, ಸ್ವಚ್ಛ ಮಾಡುವೆ, ತೊಳೆಯುವೆ, ಒರೆಸುವೆ. ತೊಳೆ means clean. No, ಸ್ವಚ್ಛ ಮಾಡುವೆ. wipe, ಒರೆಸು. mop, ನೆಲ ಒರೆಸು, floor. Lot of kitchen activities. cut, ಕತ್ತರಿಸುವೆ, ಕತ್ತರಿಸುವೆ. ಓಕೆ, ಯು ಕುಡ್ ಟ್ರೈ ದಿಸ್. ನಾಳೆ ಭೇಟಿ ಆಗೋಣ. ಎಕ್ಸಲೆಂಟ್. ಮತ್ತೆ ಭೇಟಿ ಆಗೋಣ. ನಾಳೆ ಭೇಟಿ ಆಗೋಣ. ಥ್ಯಾಂಕ್ ಯು. ನಾಳೆ ಭೇಟಿ ಆಗೋಣ. ಸಿಗೋಣ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ. ಧನ್ಯವಾದ. ಧನ್ಯವಾದಗಳು.